ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಿಮ್ಮ ಪ್ರೀತಿಯಲ್ಲಿ ಮಾಡುವ ನಮಸ್ಕಾರಗಳು. 1-2 ದಿನದಿಂದ ವ್ಲಾಗ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಎಲ್ಲರ ಹತ್ರ ಕ್ಷಮೆ ಕೇಳ್ಕೊಳ್ತೇನೆ. ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಲಿ. ಬನ್ನಿ ಹಾಗಾದರೆ ವಿಡಿಯೋನ ಮುಂದುವರ್ಸೋಣ. ಬೆಳಗ್ಗೆ ಅನ್ನ ಸಾಂಬಾರು ಎಲ್ಲ ಮಾಡ್ಕೊಂಡಿದ್ದೆ, ಆದ್ರೂ ಮಧ್ಯಾಹ್ನಕ್ಕೆ ಲೈಟಾಗಿ ನೀರು ದೋಸೆ ಟ್ರೈ ಮಾಡೋಣ ಅಂಥೇಳ್ಬಿಟ್ಟು 2 ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೆ. ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಅದೆಲ್ಲ ಚೆನ್ನಾಗಿ ನೆಂದಿತ್ತಲ್ವ, ರುಬ್ಕೊಂಡೆ. ಆದರೂ ಫಸ್ಟ್ ಟೈಮ್ ಮಾಡ್ತಾರದಲ್ವ, ಹಾಗಾಗಿ ಸ್ವಲ್ಪ ಭಯ ಇತ್ತು. ನಮ್ಮ ಮಲೆನಾಡಿನ ಸೈಡ್ನಲ್ಲಿ ಮಳೆಗಾಲದಲ್ಲಿ ಈ ಥರ ತಿಂಡಿ ಐಟಮ್ಗಳೆಲ್ಲ ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ. ನಾನು ಇದೇ ಫಸ್ಟ್ ಮಾಡ್ತಾ ಇರೋದು, ಬರುತ್ತೋ ಬರಲ್ವೋ ಅನ್ನೋ ಡೌಟಲ್ಲಿ ಮಾಡಿದೆ. ಆದರೂ ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಫಸ್ಟು ನನ್ನ ಮಗನಿಗೆ ಬಿಸಿ ಬಿಸಿ ನೀರು ದೋಸೆನ ಹಾಕ್ಕೊಟ್ಟೆ. ಅವ್ರ ಅಜ್ಜಿಗೆ ದೋಸೆ ಹಾಕ್ಕೊಟ್ಟಿಲ್ಲ ಅಂಥೇಳಿ ಅವ್ರ ಅಜ್ಜಿಗೂ ತಿನ್ನಿಸ್ತಾ ಇದ್ದ. ಆಮೇಲೆ ಇಲ್ಲ ನೀನು ತಿನ್ನು, ಅಜ್ಜಿಗೆ ಬೇರೆ ಹಾಕ್ಕೊಡ್ತೀನಿ ಅಂಥೇಳಿ ಅಮ್ಮಂಗೂ ಹಾಕ್ಕೊಟ್ಟು ನಾನು ಕೂಡ ಮಧ್ಯಾಹ್ನ ನೀರು ದೋಸೆ ತಿಂದೆ. ತುಂಬಾ ರುಚಿಯಾಗಿತ್ತು. ಆಮೇಲೆಲ್ಲ ತಿಂದಮೇಲೆ ಅಮ್ಮನೂ ಕೆಲ್ಸಕ್ಕೆ ಹೋಗಿ ಬಂದು ಸುಸ್ತಾಗಿದ್ರಲ್ವ, ಹಾಗಾಗಿ ಮಲ್ಕೊಂಡ್ರು, ಮಗನೂ ಮಲ್ಕೊಂಡ. ನಮ್ಮನೆಯವರು ಮಧ್ಯಾಹ್ನ ಊಟ ಮಾಡಿ ಮಲಗಿದವರು ಮಲಗ್ದಂಗೆ ಇದ್ದಾರೆ. ಯಾಕಂದರೆ ಕೆಲ್ಸಕ್ಕೆ ರಜಾ ಹಾಕಿದ್ರು, ಮನೆಯಲ್ಲೇ ಇದ್ರಲ್ವ, ಹಾಗಾಗಿ ಸುಸ್ತಾಗಿತ್ತು ಅಂತ ಮಲ್ಕೊಂಬಿಟ್ರು. ಸಾಯಂಕಾಲ 4:45 ಆದರೂ ಮಕ್ಕಳು ಕಾಣ್ತಾ ಇಲ್ಲ ಅಂತ ಒಂಥರ ಗಾಬರಿ ಆಗ್ತಾಯಿತ್ತು. ಯಾರೇ ಆಗಲಿ ಆಚೆ ಹೋದವರು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಯಿತು ಅಂದಾಗ ಏನೋ ಒಂಥರ ಗಾಬರಿ ಅನಿಸುತ್ತೆ. ಅಕ್ಕ ಬರೋ ಟೈಮು ಮಗನಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಹಾಗಾಗಿ ನನ್ನ ಮಗ ಬೇಗ ಎದ್ದು ಕಾಯ್ತಾ ಇದ್ದ. ಅವ್ರ ಅಕ್ಕಗಳು ಇಬ್ಬರು ಸ್ಕೂಲಿಂದ ಬಂದ ತಕ್ಷಣ ಫುಲ್ಲು ಖುಷಿ. ಮತ್ತು ನೀರು ದೋಸೆ ಹಿಟ್ಟೆಲ್ಲ ಮಧ್ಯಾಹ್ನನೇ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನಮ್ಮನೆಯವರು ಬುಧವಾರ ಸಂತೆಯಿಂದ ತಂದಿದ್ದಂಥ ಪರೋಟ ಒಂದು 4 ಉಳಿದಿತ್ತು. ಅದನ್ನೇ ತವದ ಮೇಲೆ ಚೆನ್ನಾಗಿ ಬಿಸಿ ಮಾಡಿಕೊಂಡೆ, ಅವ್ರಿಗೇನಾದರೂ ಮಾಡಿಕೊಡೋಣ ಅಂತೇಳ್ಬಿಟ್ಟು. ಬಿಸಿ ಮಾಡಿಟ್ಕೊಂಡಿದ್ದ ಪರೋಟಾನ ಈ ಥರ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಎತ್ತಿಟ್ಕೊಂಡೆ. ಅದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಜೀರಿಗೆ ಹಾಕಿದ್ದೆ. ಸ್ವಲ್ಪ ಆ ಕಡೆ ಹೋಗಿ ಬರ್ತಾ ಇದ್ದಂಗೆ ಜೀರಿಗೆ ಎಲ್ಲ ಕಪ್ಪಾಗ್ಬಿಟ್ಟಿತ್ತು. ಇನ್ನು ಅದನ್ನೇನು ಬಿಸಾಕೋದು ಅಂತೇಳ್ಬಿಟ್ಟು ಅದೇ ಜೀರಿಗೆಗೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಆಮೇಲೆ ಖಾರ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತು 1-2 ಚಿಕ್ಕಗೆ ಹೆಚ್ಕೊಂಡಿರುವಂಥ ಟಮಾಟೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ನಮ್ಮ ಮನೇಲಿ ಒಂದೇ ಒಂದು ಮೊಟ್ಟೆ ಇತ್ತು, ಅದನ್ನೇ ಒಡೆದು ಹಾಕಿದೆ. ಈ ಒಂದು ಐಟಮಿಗೆ 3-4 ಮೊಟ್ಟೆ ಹಾಕಿದರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನಮ್ಮ ಮನೇಲಿ ಇದ್ದಿದ್ದು ಮೊಟ್ಟೆ ಒಂದೇ, ಅದನ್ನೇ ಹಾಕಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪರೋಟಾನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಕ್ಳಿಗೆ ಕೊಟ್ಟೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಎದ್ದು ಬಂದರು, ಅವ್ರಿಗೂ ಕೂಡ ಕೊಟ್ಟೆ ತಿನ್ನಿ ಅಂಥೇಳಿ. ಹೆಂಗೈತೆ? ಏನದು ತಿಂತಾ ಇರೋದು? ಹೌದಾ, ಚೆನ್ನಾಗಿತ್ತಾ? ತಿನ್ನು. ಅಷ್ಟೊತ್ತಿಗೆ ನಮ್ಮಮ್ಮ ಮಲಗಿದ್ದವರು ಚಳಿ ಚಳಿಗೆ ಅಂತ ಎದ್ದು ಬಂದರು. ಅವ್ರಿಗೂ ಬಿಸಿ ಬಿಸಿ ಮೊಟ್ಟೆ ಪರೋಟ ಕೊಟ್ಟೆ ತಿನ್ನಿ ಅಂಥೇಳಿ. ಆಮೇಲೆ ನಮ್ಮ ಮನೆಯವರೆಲ್ಲೋ ಆಚೆ ಹೋಗಿದ್ರು ಅಂಗಡಿಗೆ, ಕಸ ಗುಡಿಸ್ತಾ ಇದ್ದೆ. ಹಾಲು ತರೋದನ್ನ ಬಿಟ್ಬಿಟ್ಟು ಬರೀ ಸಕ್ಕರೆ ಮತ್ತು ಬ್ರೂ ಕಾಫಿ ಪೌಡ್ರ್ ತೊಗೊಬಂದು ಕಾಫಿ ಮಾಡು ಅಂತಾರೆ. ಹಾಲು ಇಲ್ದಲೆ ಬ್ರೂ ಕಾಫಿ ಹೇಗೆ ಮಾಡೋದು ಅಂತ ಹೇಳಿದ್ದಕ್ಕೆ ದುಡ್ಡಿಲ್ಲ ಅಂದರು. ಆಮೇಲೆ ಗ್ಯಾಸ್ ಸ್ಟವ್ ಎಲ್ಲ ತುಂಬ ಗಲೀಜಾಗಿತ್ತಲ್ಲ, ಅದೆಲ್ಲ ಒರೆಸ್ಕೊಂಡೆ. ಮಕ್ಕಳು ಇಬ್ಬರೂ ಹೋಮ್ವರ್ಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇಬ್ಬರು ಬೇರೆ ಬೇರೆ ಕಡೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದರು. ಮತ್ತು ಪಾತ್ರೆಗಳೆಲ್ಲ ತೊಳೆಯೋದು ತುಂಬ ಇತ್ತಲ್ಲ, ಹಾಗಾಗಿ ಎಲ್ಲ ಪಾತ್ರೆನ ತೆಗೆದಾಕ್ಕೊಂಡು ಬೇಗ ಬೇಗ ತೊಳ್ಕೊಂಡೆ. ಯಾಕಂದರೆ ಸಾಯಂಕಾಲ ಕತ್ಲೆ ಆದಮೇಲೆ ಪಾತ್ರೆ ತೊಳೆಯೋಕ್ಕಾಗಲ್ಲ, ಆಚೆ ತೊಳೆಯೋದಲ್ವ. ಹಾಗಾಗಿ ರಾತ್ರಿ ಅಡುಗೆ ತಯಾರಿಗೆ ಅಮ್ಮ ತರಕಾರಿ ಎಲ್ಲ ಹೆಚ್ಕೊಳ್ತಾಯಿದ್ರು. ನಮ್ಮ ಮನೆಯವರು ಎಲ್ಲೋ ಆಚೆ ಹೋಗಿ ಅವಾಗಿನ ಬಂದರು. ಅನ್ನಕ್ಕೆ ನೀರಿಟ್ಟಿದ್ನಲ್ಲ, ನೀರು ಬಿಸಿಯಾಗಿತ್ತು, ಅಕ್ಕಿ ತೊಳೆದು ಹಾಕ್ಕೊಂಡೆ. ಆಮೇಲೆ ಈ ಕಡೆ ನೋಡಿದರೆ ನಮ್ಮ ಮನೆಯವ್ರು ರೆಸ್ಟ್ ಮಾಡ್ತಾಯಿದ್ರೆ, ಇಲ್ಲಿ ಪಕ್ಕದಲ್ಲಿ ಅಕ್ಕನೂ ತಮ್ಮನೂ ಇಬ್ಬರು ಸೇರಿಕೊಂಡು ಒಂದೇ ಜಗಳ. ಅವನು ಯಾವಾಗಲೂ ಹಾಗೇ ದೊಡ್ಡವಳ ಹತ್ರ ತುಂಬ ಚೆನ್ನಾಗಿ ಆಟಾಡ್ತಾನೆ, ಮುದ್ದಿಸ್ತಾನೆ. ಸಣ್ಣವಳು ಅಂದರೆ ಭಾರಿ ತರಲೆ ಮಾಡ್ತಾನೆ ಅವಳ ಹತ್ರ.
ಆಮೇಲೆ ಸಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ಯಾರೋ ನನಗೆ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡಿದರು, ರಾತ್ರಿ ಹೊತ್ತು ಅಂಬಲಿ ಮಾಡಿಟ್ಟು ಬೆಳಗ್ಗೆ ಕುಡೀರಿ ಅಂಥೇಳಿ. ಹಾಗಾಗಿ ರಾತ್ರಿಯೇ ಅಂಬಲಿ ಮಾಡಿಕೊಂಡು ಅನ್ನನೂ ಬಸಿದೆ. ಆಮೇಲೆ ಸಾರಿಗೆ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ವ, ಅದಕ್ಕೆ ಮಸಾಲೆ ಪೌಡ್ರ್ ಐಟಮ್ನು ಉಪ್ಪು ಎಲ್ಲ ಹಾಕಿ ಕುಕ್ಕರ್ಗಿಟ್ಟೆ. ಈ ಕಡೆ ಒಂದು ಸರಿ ಜಗಳ ಆಡ್ತಾರೆ, ಒಂದು ಸರಿ ಈ ಥರ ಸೇರ್ಕೊಂಡು ಎಲ್ಲರೂ ಆಟ ಆಡ್ತಾರೆ. ಬೆಳಗ್ಗೆ ಅಡುಗೆ ಮಾಡೋಕ್ಕೆ ಸ್ವಲ್ಪನೇ ಅಕ್ಕಿ ಇತ್ತು, ಅಕ್ಕಿ ಖಾಲಿ ಆಗಂಗಿತ್ತು. ಹಾಗಾಗಿ ನಮ್ಮ ಮನೆಯವ್ರಿಗೆ ಎಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಪಾಪ ದುಡ್ಡು ಬೇರೆ ಇಲ್ಲ ಅಂತ ಹೇಳಿದ್ರಲ್ವ, ಆದ್ರೂ ಎಳ್ಳೇ ಬೇಕಲ್ವ, ಏನಾದರೂ ಖಾಲಿ ಆದರೆ ಅವ್ರು ತಾನೇ ತರೋದು ಅಂತ ಹೇಳಿದೆ. ಇವಾಗ ಒಂದು ಸ್ವಲ್ಪ ಅಕ್ಕಿ ಇತ್ತಾ ಹಾಕಿ ಮಾಡಿದೆ. ಬೆಳಗ್ಗೆಗೆ ಅಕ್ಕಿ ಇಲ್ಲ, ತರಬೇಕು. ನಾನೇ ಯೋಚನೆ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಕೆಲಸನ ಹೇಗೆ ಹೋಗೋದು. ಗಾಡಿ ನೋಡಿದ್ರೆ ಪೆಟ್ರೋಲ್ ಇಲ್ಲ. ನೆನ್ನೆ ಬುಧವಾರ ನೆನ್ನೆ ಸಂಬಳ ಸಿಕ್ತು ಅಂದ ಮನೆ ಸಾಮಾನು ತಂದೆ, ಮತ್ತು 2 ತಿಂಗಳು ಅಂದ ಬಾಡಿಗೆ ಕೊಟ್ಟಿರಲಿಲ್ಲ. ಅದಕ್ಕೆ ನೆನ್ನೆ ಬಾಡಿಗೆ ಕೊಟ್ಟೆ ನಾನು. ಈಗ ಇಲ್ಲಿ ನಮ್ಮ ಜೋಬ್ಳು ಗೊತ್ತಾ, ನೀವು ನಂತೆ ಬಿಟ್ಟೆ ಗೊತ್ತಿಲ್ಲ ನಮಗೆ. ನಮ್ಮ ಜೋಬ್ಳು ಬರೀ 10 ರೂಪಾಯಿ ಐತೆ ನೋಡಿ. 10 ರೂಪಾಯಿ ಇಷ್ಟೇ ಇರೋದಿಲ್ಲ. ಈ 10 ರೂಪಾಯಿ ಬೆಳಗ್ಗೆ ಬಟ್ಟೆ ಒಗ್ಯಕ್ಕೆ ಸೋಪ್ ಇಲ್ಲ, ನೀರು ಬಿಡ್ತಾರೆ, ಅದಕ್ಕೆ ಗೊತ್ತಾಗುತ್ತೆ 10 ರೂಪಾಯಿ. ಅದೇ ಯೋಚನೆ ಮಾಡ್ತೀನಿ, ಬೆಳಿಗ್ಗೆ ಹೇಗೆ ನಾವು ಕೆಲ್ಸಕ್ಕೆ ಹೋಗ್ಲಿ, ಗಾಡಿ ನೋಡಿದ್ರೆ ಬೇರೆ ಪೆಟ್ರೋಲ್ ಇಲ್ಲ. ಅವಾಗ ಸೋಮವಾರ ಅಕ್ಕಿ ಕೊಡ್ತಾರೆ, ಇನ್ನು ಎಷ್ಟು ದಿವಸ 4 ದಿವಸ ಅದೇನೆ. ನಿಮ್ಮಮ್ಮಗೆ ಏನೋ ಈ ಅಕ್ಕಪಕ್ಕ ಮನೆಯವ್ರು ಕೇಳ ಆಯ್ತಾ, 4 ದಿವಸಕ್ಕೆ 10 kg ಸಾಕು ತಂದ್ರೆ ಸಾಕಪ್ಪ. ಮುಂಚೆ ಎಲ್ಲ ಆದ್ರೆ ಯಾರ ಮನೆಯಲ್ಲಾರ ಅಕ್ಕಿ ಕೇಳಿದ್ರೆ ಕೊಡೋರು, ಇವಾಗ ಯಾರು ಕೊಡಲ್ಲ. ಅವರಿಗೆ ಸಾಲಲ್ಲ, ನಮ್ಗೆ ದೋಸೆಗೆ ಬೇಕು, ಇಡ್ಲಿಗೆ ಬೇಕು ಅಂತಾರೆ. ಕೇಳೋ ಕೊಟ್ಟಿಲ್ಲ ಅಂದ ನಾನು ಅಂಗಡಿಗೆ ಹೋಗಿ ನಾನು ಸಾಲ ಮಾಡ್ಕೊಂಡ್ ಬರ್ತೀನಿ. ಏನ್ ಮಾಡೋಣ, ಬೇಕೋ ಮುಂದಿನ ಬುಧವಾರ ಅವ್ರಿಗೆ ಕೊಡ್ತೀನಿ ಅಷ್ಟೇ. ಬೇರೆ ಏನು ಯಾವ್ದು ರಸ್ತೆ ಇಲ್ಲ, ಯಾವ್ದು ದಾರಿ ಇಲ್ಲ, ಯಾವ್ದು ಉಪಯೋಗ ಇಲ್ಲ. ಇಲ್ಲಂದಿಗೆ ಸಾಲ ಮಾಡ್ಕೊಂಡ್ ಬರ್ಬೇಕು ಅಷ್ಟೇ. ನಮ್ಮ ಹತ್ರ ಇರೋದು 10 ರೂಪಾಯಿ ಅಷ್ಟೇ. ನೆನ್ನೆ ಮಕ್ಕಳೆಲ್ಲ ಕೇಳ್ದ, ಅಪ್ಪ 2 ವಾರ ಮುಂಚೆ ಅಲ್ದವ ಹೇಳಿತ್ತು, ನಾನು ದುಡ್ಡು ಇರಲಿಲ್ಲ, ತಂದಿರ್ಲಿಲ್ಲ. ಅದಕ್ಕೆ ನೆನ್ನೆ 100 ರೂಪಾಯಿ 150 ರೂಪಾಯಿ ಉಳಿದಿರೋದಪ್ಪ ನಮ್ಮ ಹತ್ರ. ಸಂತೆ ಮಾರ್ಕೊಂಡೆ, ಅದಕ್ಕೆ ನೆನ್ನೆ 1 ಪ್ಯಾಕೆಟ್ ಕೊಡ ತಗೊಂಬಂದು. ಗೊತ್ತಾ ನಿಮಗೆ? ಬೆಳಗಿನ ಕತೆ ಬೆಳಗ್ಗೆ ನೋಡೋಣ. ಸ್ವಲ್ಪ ಅಕ್ಕಿ ಇದೆಯಲ್ವ, ಅದನ್ನೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಸಾರಿಗೆಲ್ಲ ಒಗ್ಗರಣೆ ಹಾಕಿ ಎಲ್ಲರಿಗೂ ಊಟ ಕೊಟ್ಟು ಕಸ ಎಲ್ಲ ಗುಡಿಸಿ ಹಾಸಿಗೆ ಹಾಕ್ಕೊಟ್ಟೆ. ಅಪ್ಪ ಮಕ್ಕಳು ಎಲ್ಲ ಮೊಬೈಲ್ ನೋಡಿಕೊಂಡು ನಿದ್ದೆ ಮಾಡಿದರು. ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟೇ. ಸಿಗೋಣ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿ ತನಕ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.